ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತ ಪ್ರಕರಣ ಸಂಬಂಧ ಒಂದೊಂದೇ ದೃಶ್ಯಗಳು ಇದೀಗ ನ್ಯೂಸ್ 18ಗೆ ಲಭ್ಯವಾಗ್ತಾ ಇದೆ, ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಂದ್ರೆ ಅಭಿಮಾನಿಗಳು ಆ ಸಂದರ್ಭದಲ್ಲಿ ಸಾಗರೋಪಾದಿಯಲ್ಲಿ ಬಂದಿದ್ದು, ಒಳಗಡೆ ನಾವು ಹೋಗಬೇಕು ಅಂತ ಪ್ರಯತ್ನ ಪಟ್ಟಿದ್ದು, ಆ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿದ್ದು, ಅಸ್ವಸ್ಥಗೊಂಡಾಗ ಬೀಳ್ತಾರಲ್ಲ ಅಲ್ಲಿ ಜನ, ಆಗ ನರಳಾಟ ಹೇಗಿತ್ತು ಅಂತ ಆ ಒಂದು ದೃಶ್ಯ ಇದೀಗ ನ್ಯೂಸ್ 18 ಲಭ್ಯವಾಗಿದೆ. ಸ್ಟೇಡಿಯಂ ಗೇಟ್ ಕೆಳಗಡೆ ಬಿದ್ದು ಯುವತಿ ನರಳಾಡಿದ್ದಾರೆ. ನೂರಾರು ಜನರ ನಡುವೆ ರಕ್ಷಣೆಗೋಸ್ಕರ ಕೂಗಾಟವನ್ನ ನಡೆಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಗಾಟ ಚೀರಾಟ ಯಾರಿಗೆ ಕೇಳಿಸುತ್ತೆ? ನಿನ್ನೆ ಸಂಜೆ 4:10ಕ್ಕೆ ಗೇಟ್ ನಂಬರ್ 18ರ ಬಳಿ ನಡೆದಿರುವಂತ ಘಟನೆ ಇದು. ಸ್ಟೇಡಿಯಂ ಗೇಟ್ ಕೆಳಗಡೆ ಬಿದ್ದು ಯುವತಿ ಪರದಾಟವನ್ನ ಪಟ್ಟಿದ್ದಾಳೆ. ಅಲ್ಲಿ ಜನರಿಗೆ, ಅಭಿಮಾನಿಗಳಿಗೆ ಇದ್ದಿದ್ದು ನಾವು ಒಳಗಡೆ ಹೋಗ್ಬಿಡ್ಬೇಕು, ನಾವು ನಮ್ಮ ನೆಚ್ಚಿನ ಆಟಗಾರರನ್ನ ನೋಡಬೇಕು, ಅಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ. ನೋಡಿ ಯಾವ ತರ ಸಿಕ್ಕಾಕೊಂಡ್ಬಿದ್ದಾರೆ, ಮೂವ್ ಆಗಕ್ಕೆ ಸಾಧ್ಯ ಇಲ್ಲ. ಅಲ್ಲೊಂದು ಯುವತಿ ನೋಡಿ ಹೆಂಗ್ ನರಳಾಡ್ತಾ ಇದ್ದಾಳೆ, ಮೂವ್ ಆಗಕ್ಕೆ ಚಾನ್ಸೇ ಇಲ್ಲ. ಒಂದು ಸಾಸಿವೆ ಕಾಳು ಹಾಕಿದ್ರು ಕೆಳಗಡೆ ಬೀಳಲ್ಲ ಅಂತಾರಲ್ಲ, ಅಷ್ಟ್ರ ಮಟ್ಟಿಗೆ ಅಲ್ಲಿ ತಳ್ಳಾಟ ನೂಕಾಟ ಮಾಡ್ತಾ ಇದ್ದಾರೆ. ಜಾಗನೇ ಇಲ್ಲ ಮುಂದೆ ಹೋಗೋದಕ್ಕೆ. ಗೇಟ್ ಹತ್ರ ಅಭಿಮಾನಿಗಳು, ಗೇಟ್ ನಂಬರ್ 18ರ ಬಳಿಯಲ್ಲಿ ಯುವತಿ ಅಲ್ಲಿ ಸಿಕ್ಕಾಕೊಂಡ್ಬಿದ್ದಾಳೆ. ಅಂದ್ರೆ ನನ್ ರಕ್ಷಣೆ ಮಾಡಿ ಅಂತೇಳಿ ನರಳಾಡ್ತಾ ಇದ್ದಾಳೆ. ಅದೇ ಸಾಧ್ಯನೇ ಇಲ್ಲ ಅಲ್ಲಿ ಯಾರು ಹೋಗಿ ರಕ್ಷಣೆ ಮಾಡೋಕೆ, ಅಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಕಾಲ್ ತುಳಿತದ ಮತ್ತೊಂದು ವಿಡಿಯೋ ಇದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಭೀಕರವಾದಂಥ ದುರಂತ ಸಂಭವಿಸಿರೋದು, ಕಾಲ್ ತುಳಿತ ಉಂಟಾಗಿರೋದು, ನೂಕು ನುಗ್ಗಲು ಆದಂಥ ಸಂದರ್ಭದಲ್ಲಿ ಕಾಲ್ ತುಳಿತ ಆಗಿ ಹಲವಾರು ಮಂದಿ ಕೆಳಗಡೆ ಬಿದ್ದು ಹೋಗ್ಬಿಡ್ತಾರೆ. ಅವ್ರ ಮೇಲೆ ತುಂಬಾ ಜನ ನಡೆದಾಡಿರೋದ್ರಿಂದ, ತುಳಿದಿರೋದ್ರಿಂದ 10 ನಿಮಿಷದಲ್ಲೇ ಪ್ರಾಣ ಬಿಟ್ಟವರು ಇದಾರಲ್ಲಿ. 11 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಇವತ್ತಿನ ಚಿತ್ರಣವನ್ನ ಹೇಳಿದ್ರೆ, ನಿನ್ನೆಯ ದುರಂತ ಯಾವ ತರ ಸಂಭವಿಸಿರ್ಬೋದು, ಯಾವ ತರ ಘನಘೋರವಾಗಿತ್ತು ಆ ಸಂದರ್ಭ ಅನ್ನೋದನ್ನ ಈಗ ನಾವು ನೋಡ್ತಿರುವಂತ ಚಪ್ಪಲಿಗಳ ರಾಶಿ ಹೇಳ್ತಾ ಇದೆ. ಅಲ್ಲೇ ಬಿದ್ದಿರುವಂತ ಬ್ಯಾರಿಕೇಡ್ಗಳು ಹೇಳ್ತಾ ಇದ್ದಾವೆ. ಬ್ಯಾರಿಕೇಡ್ ತಳ್ಳಿ ಒಳಗಡೆ ನುಗ್ಗೋದಕ್ಕೆ ಅಭಿಮಾನಿಗಳು ಪ್ರಯತ್ನವನ್ನ ಪಟ್ಟಿದ್ದಾರೆ. ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ಸಾಕು, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೆ ಜನ ಗಾಬರಿಗೊಳ್ತಾರೆ. ನಾವು ಒಳಗಡೆ ಹೋಗ್ಬಿಡ್ಬೇಕು ಅಂತೇಳಿ ಅಲ್ಲಿ ತಳ್ಳಾಟ ನೂಕಾಟ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತ ದುರಂತ ಇದು. ನೋಡಿ ಚಪ್ಪಲಿಗಳ ರಾಶಿ ಹೆಂಗ್ ಬಿದ್ದಿದೆ ಅಂತೇಳಿ. ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಾಗ ಚಿಕ್ಕ ಗೇಟು, ಅದರೊಳಗಡೆ ನಾವು ಹೋಗಲೇಬೇಕು ಅಂತೇಳಿ ಪ್ರತಿಯೊಬ್ಬರು ಪ್ರಯತ್ನ ಪಟ್ಟಾಗ ನೂಕು ನುಗ್ಗಲು ಉಂಟಾಗಿದೆ. ಜನ ಅಸ್ವಸ್ಥಗೊಂಡು ಕೆಳಗಡೆ ಬಿದ್ದು ಹೋಗಿದ್ದಾರೆ. ಕೆಲವರಿಗೆ ಆಕ್ಸಿಜನ್ನೇ ಸಿಕ್ಕಿಲ್ಲ. ಅಲ್ಲಿ ಉಸಿರಾಟದ ಸಮಸ್ಯೆ ಆಗಿ ಮೃತಪಟ್ಟವರೇ ಹೆಚ್ಚಾಗಿರೋದಲ್ಲಿ. ಇನ್ನು ಕೆಲವರ ಮೇಲೆ ತುಂಬ ಜನ ತುಳಿದಿದ್ರಿಂದಾನೂ ಸಾವನ್ನಪ್ಪಿದ್ದಾರೆ. ಗಾಯಾಳುಗಳಲ್ಲೂ ಕೆಲವರ ಪರಿಸ್ಥಿತಿ ಗಂಭೀರವಾಗಿದೆ, ಸರ್ಜರಿಯ ಅಗತ್ಯತೆ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸ್ಟೇಡಿಯಂ ಬಳಿಯಲ್ಲಿ ಚಪ್ಪಲಿಗಳ ರಾಶಿ ನೋಡ್ತಾ ಇದ್ದೀವಿ. ಬ್ಯಾರಿಕೇಡ್ಗಳು ಅಷ್ಟೇ ಎಲ್ಲಂದ್ರಲ್ಲಿ ಬಿದ್ದಿವೆ. ಇವತ್ತಿನ ಈ ಚಿತ್ರಣ ನೋಡಿದ್ರೇನೆ ಗೊತ್ತಾಗುತ್ತೆ ನಿನ್ನೆ ಸಂಜೆ ಸಂದರ್ಭದಲ್ಲಿ ಯಾವ ತರ ಆಗಿರ್ಬೋದು ಈ ದುರಂತ, ಘೋರ ಘಟನೆ ಅಂತ. ಚಪ್ಪಲಿಗಳ ರಾಶಿ ಹೆಂಗ್ ಬಿದ್ದಿದೆ, ದುರಂತಕ್ಕೆ ಕಾರಣ ಏನಾಯ್ತು, ಅಲ್ಲಿನ ಪರಿಸ್ಥಿತಿ ಘಟನೆ ನಡೆದಾಗ ಹೇಗಿತ್ತು ಅಂತ ಹೇಳಿ ನಮ್ಮ ಪ್ರತಿನಿಧಿ ಮುನಿರಾಜು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡೋಣ. RCB ಸಂಭ್ರಮಾಚರಣೆ ವೇಳೆ ಕಾಲ್ ತುಳಿತ ಉಂಟಾಗಿ ಸುಮಾರು 11 ಮಂದಿ ಸಾವನ್ನಪ್ಪಿದ್ರು. ಈ ಒಂದು ದುರ್ಘಟನೆ ಬಳಿಕ ಸ್ಟೇಡಿಯಂ ಬಳಿ ಯಾವ ರೀತಿ ವಾತಾವರಣ ಇದೆ ಮತ್ತು ಈಗ ಏನೆಲ್ಲ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವೀಗ ನೋಡ್ಬೋದು. ನಾವೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು ಗೇಟ್ ನಂಬರ್ 21ರ ಬಳಿ ಇದ್ದೀವಿ. ಈ ಒಂದು ಗೇಟ್ ಬಳಿ ನೋಡ್ಬೋದು ಏನು ಚಪ್ಪಲಿಗಳ ರಾಶಿಯಲ್ಲಿ ಬಿದ್ದಿರೋದು. ಅಂದರೆ ನಿನ್ನೆ RCB ಸೆಲೆಬ್ರೇಷನ್ ಏನಿತ್ತು, ಈ ಒಂದು ಸಂದರ್ಭದಲ್ಲಿ ಸುಮಾರು ಇಲ್ಲಿ ಲಕ್ಷಾಂತರ ಮಂದಿ ಜನ ಈ ಒಂದು ರಸ್ತೆಯಲ್ಲಿ ಜಮಾಯಿಸಿದ್ರು. ಮತ್ತು ತಮ್ಮ ನೆಚ್ಚಿನ ಆಟಗಾರರು ಮತ್ತು IPL ಟ್ರೋಫಿಯನ್ನು ನೋಡೋ ಸಲುವಾಗಿ ಎಲ್ಲರೂ ಕೂಡ ಒಳಗಡೆ ಹೋಗಬೇಕು ಅಂತೇಳಿ ನುಗ್ಗಲಿಂದಲೂ ಕೂಡ ಓಡಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಕಾಲ್ ತುಳಿತ ಉಂಟಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಗಾಯಾಳುಗಳು ಕೂಡ ಉಂಟಾಗಿರುವಂಥದ್ದು ಮತ್ತು 11 ಮಂದಿ ಕೂಡ ಸಾವನ್ನಪ್ಪಿದ್ದಾರೆ. ಈ ಒಂದು ರಸ್ತೆಯಲ್ಲಿ ನೋಡ್ಬೋದು ಚಪ್ಪಲಿಗಳ ರಾಶಿಯ ಇಲ್ಲಿ ಬಿದ್ದಿರುವಂಥದ್ದು. ಇಡೀ ರಸ್ತೆ ಯುದ್ದಕ್ಕೂ ದೊಡ್ಡ ಪ್ರಮಾಣದಲ್ಲಿ ಚಪ್ಪಲಿಗಳ ರಾಶಿ ಬಿದ್ದಿದೆ. ಮತ್ತು ಗೇಟ್ ಬಳಿ ಇರುವಂಥ ಬ್ಯಾನರ್ಸ್ ಕೂಡ ಹರಿದೋಗಿದ್ದಾವೆ. ಮತ್ತು ಅಲ್ಲಿ ಸೇಫ್ಟಿಗೋಸ್ಕರ ಹಾಕಿರುವಂಥ ಒಂದು ಸಿಮೆಂಟ್ ಚೀಲಗಳೇನಿದೆ, ಮರಳಿನ ಚೀಲಗಳು ಎಲ್ಲವೂ ಕೂಡ ಉರುಳಿ ಬಿದ್ದಿರೋದನ್ನ ನಾವು ನೋಡ್ಬೋದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನ ಗ್ಯಾದರ್ ಆಗಿರ್ತಾರೆ. ಆದರೆ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ
ಸಾಧ್ಯ ಆಗದ ಪರಿಣಾಮವಾಗಿ ಎಲ್ಲರೂ ಕೂಡ ಇಲ್ಲಿ ನೂಕು ನುಗ್ಗಲಿನಲ್ಲಿ ತಮ್ಮ ಚಪ್ಪಲಿಗಳನ್ನು ಇಲ್ಲೇ ಬಿಟ್ಟು ಓಡಬೇಕಾದಂಥ ಪರಿಸ್ಥಿತಿಗಳು ಕೂಡ ಉಂಟಾಗಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಈ ಒಂದು ರಸ್ತೆ ಬದಿ ಇರುವಂಥ ಒಂದು ಕೆಲವು ಗಿಡಗಳೇನಿದೆ ಆ ಒಂದು ಗಿಡಗಳನ್ನು ಕೂಡ ನೋಡ್ಬೋದು. ಎಲ್ಲವನ್ನು ಕೂಡ ಏನು ದೊಡ್ಡ ಮಟ್ಟದ ಒಂದು ಗುಂಪು ಇಲ್ಲಿ ಸೇರಿದ್ರಿಂದ ಎಲ್ಲ ಕೂಡ ಆ ಒಂದು ಗಿಡಗಳನ್ನು ಕೂಡ ಮುರಿದು ಓಡಾಡಿರುವಂಥ ದೃಶ್ಯಗಳು ಕೂಡ ಕಂಡುಬರುತ್ತೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಸುಮಾರು 2 ರಿಂದ 3 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ಅಂತೇಳಿ ಖುದ್ದು ಸಿದ್ದರಾಮಯ್ಯನವರೇ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಮಟ್ಟಿಗೆ ಈ ಒಂದು ಭಾಗದಲ್ಲಿ ನೋಡಿದ್ರೆ ಬರೀ ಚಪ್ಪಲಿಗಳ ರಾಶಿ ಇದೆ, ಮತ್ತು ಎಲ್ಲಂದ್ರಲ್ಲಿ ಹರಿದಿರುವಂಥ ಬ್ಯಾನರ್ಸ್ಗಳಿದ್ದಾವೆ, ಮತ್ತು ರಸ್ತೆ ಯುದ್ಧಕ್ಕೂ ಬಿದ್ದಿರುವಂಥದ್ದು, ಮತ್ತು ಹಾಳಾಗಿರುವಂಥ ಗಿಡ ಗಂಟೆಗಳು ಕೂಡ ಇಲ್ಲಿ ಕಾಣ್ಬೋದಾಗಿದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರಿಂದ ಏನು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಬೇಕು ಮತ್ತು ಸ್ಟೇಡಿಯಂ ಒಳಗಡೆ ಹೋಗಬೇಕು ಅಂತೇಳಿ ನೂಕು ನುಗ್ಗಲು ಉಂಟಾದ ಪರಿಣಾಮವಾಗಿ ಇಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಏನು ನಿನ್ನೆ ನಡೆದ ಈ ಒಂದು ಕಾಲ್ ತುಳಿತದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ, ಮತ್ತು 11 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ಕೂಡ ಆಗಿರೋದು. ಈಗಾಗಲೇ ಸಾವನ್ನಪ್ಪಿರುವಂಥ ಒಂದು ವ್ಯಕ್ತಿಗಳೇನಿದ್ದಾರೆ ಅವರ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆದಿದ್ದು, ಅವರ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೂ ಕೂಡ ರವಾನೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳಿಗೆ ಬೋರಿಂಗ್ ಮತ್ತು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ. ಈಗಾಗಲೇ ಕೆಲವರು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ರೆ, ಇನ್ನೂ ಕೆಲವರು ಆಸ್ಪತ್ರೆಗಳಲ್ಲೇ ಚಿಕಿತ್ಸೆಯನ್ನು ಕೂಡ ಪಡ್ಕೊಡ್ತಾ ಇರುವಂಥದ್ದು. ಸದ್ಯ ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ಈ ಒಂದು ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ಮಟ್ಟದ ಒಂದು ಅನಾಹುತ ನಿನ್ನೆ ಆಗಿತ್ತು, ಮತ್ತು ಎಷ್ಟು ಜನ ಇಲ್ಲಿ ಸೇರಿದ್ರು ಅನ್ನೋದ್ರ ಬಗ್ಗೆ ಈ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಗೊತ್ತಾಗುತ್ತೆ. ಸದ್ಯ ಈಗಾಗಲೇ ಈ ಒಂದು ದುರ್ಘಟನೆ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಏನು ಸಾವನ್ನಪ್ಪಿದಂಥ 11 ಮಂದಿ ಇದ್ದಾರೆ, ಅವರಿಗೆ ಸಂಬಂಧಪಟ್ಟಂತೆ ಏನು ಅಸಹಜ ಸಾವು ಪ್ರಕರಣದ ಅಡಿಯಲ್ಲಿ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ಇನ್ನು ಈ ಒಂದು ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಮ್ಯಾಜಿಸ್ಟ್ರೇಟ್ ತನಿಖೆಗೂ ಕೂಡ ಆದೇಶ ಮಾಡಿದ್ದು, ಈಗ ತನಿಖೆಯಿಂದ ಇದರ ಒಂದು ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.